ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರದಿಂದ ನಿಮಗೆಲ್ಲ ಗೊತ್ತೈತಿ ಗೌರಿ ಗಣೇಶ ಹಬ್ಬ ಇತ್ತು. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರೊಳಗಡೆ ಸಿದ್ಧಿವಿನಾಯಕ ವ್ರತ ಯಾವ ಥರ ಮಾಡಬೇಕಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನಾನಿವತ್ತು ಗಣೇಶ ಚತುರ್ಥಿ ದಿವಸ ಅಂದರೆ ಶನಿವಾರ ದಿವಸ ನಾನು ಸಿದ್ಧಿವಿನಾಯಕ ವ್ರತ ಮಾಡಿದ್ದೀನಿ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಅವತ್ತು ಬೆಳಿಗ್ಗೆ ಮಾರ್ನಿಂಗ್ 3 ಗಂಟೆಗೆ ಎದ್ಬಿಟ್ಟೆ. ಟೈಮ್ ನೋಡ್ತಿದ್ದೀರಾ, 3 ಗಂಟೆ 2 ನಿಮಿಷ ಆಗಿದೆ. ಅಂದರೆ ಅಲಾರಾಮ್ ಇಟ್ಕೊಂಡು 3 ಗಂಟೆಗೆ 6 ಗಂಟೆ ಒಳಗಾಗಿ ಈ ಪೂಜೆ ಮುಗಿಬೇಕು. ಅದಕ್ಕೋಸ್ಕರ ನಾನು ಮಾರ್ನಿಂಗ್ 3 ಗಂಟೆಗೆ ಎದ್ದು ಎಲ್ಲ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಕುಂದ್ರು ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು ನೋಡಿರಿ. ಹೊರಗಡೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಆಮೇಲೆ ನಾನು ದೇವ್ರ ಮನೆಗೆ ಹೋಗ್ಬೇಕಂದ್ರೆ 4 ಗಂಟೆಗಿತ್ತು. ಇಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕ್ಕೊಂಡು ಒಳಗೆ ಹೋಗುತ್ತೆ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ನೋಡ್ತಾ ಇದ್ದೀನಿ ನೀವು ಇಲ್ಲಿ. ಅಂದರೆ 1 ಅವರ್ ಅಂದರೆ 1 ತಾಸು. 3 ಗಂಟೆಗೆ ಎದ್ದು 4 ಗಂಟೆ ಒಳಗಾಗಿ ಮನೆ ಕ್ಲೀನು, ಜಳಕ, ಸ್ನಾನ, ಆಮೇಲೆ ಬಾಗಿಲು ಮುಂದೆ ರಂಗೋಲಿ ಎಲ್ಲ ಹಾಕಿ 4 ಗಂಟೆ ಆಗಿತ್ತು. ನಾನಿವಾಗ ಪೂಜೆ ಸ್ಟಾರ್ಟ್ ಮಾಡಬೇಕಂತ ಕುಂತ್ಕೊಂಡೆ. ಇದನ್ನೆಲ್ಲ ನಾನು ನೈಟನ್ನೇ ರೆಡಿ ಮಾಡಿಟ್ಕೊಂಡಿದ್ದೆ. ದಾಸವಾಳ ಹೂವಿನ ಮೊಗ್ಗಿರುತ್ತಲ್ಲ, ಮೊಗ್ಗನ್ನು ನಾವು ಸಾಯಂಕಾಲನೇ ಹರಿದಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅರಳುತ್ತೆ ಅದು. ಸೊ ನಾನು ಅದನ್ನೆಲ್ಲ ನೈಟನ್ನೇ ಎಲ್ಲ ಪ್ರಿಪ್ರೇಷನ್ ಇಟ್ಕೊಂಡಿದ್ದೆ. ಇಲ್ಲಿ ಅಡಿಕೆ ಬೆಟ್ಟನ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ. ದೇವಸ್ಥಾನ ಕೊಡೋಕೆ ಹೋಗಿದ್ವಿ, ಅದು ಕ್ಲೋಸ್ ಆಗಿತ್ತು. ಅದಕ್ಕೆ ನಾನು ಮನೇಲೇ ಪಂಚಾಮೃತ ಹಾಕ್ಕೊಂಡು ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲು, ಮೊಸರು, ತುಪ್ಪ, ಆಮೇಲೆ ಸಕ್ಕರೆ, ಆಮೇಲೆ ಬಾಳೆಹಣ್ಣು ಅದೆಲ್ಲ ಹಾಕ್ಕೊಂಡು ಅಭಿಷೇಕ ಮಾಡಿಕೊಂಡು ನಂತರ ಅದನ್ನು ನಾನೇನು ಮಾಡ್ತೀನಿ, ತುಳಸಿ ನೀರಲ್ಲಿ ಹಾಕ್ತೀನಿ. ಹೌದಾ, ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ. ಈ ಥರ ನೀವು ಮನೇಲೇ ಅಭಿಷೇಕ ಮಾಡಿಕೊಂಡು ನಡೆಯುತ್ತೆ. ಹೌದಾ, ಅಭಿಷೇಕ ಮಾಡಿಕೊಂಡು ನಾನು ಅದನ್ನು ಮತ್ತೆ ತುಳಸಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಅಂದರೆ ದೇವರ ಕೋಣೆಯಲ್ಲಿ, ಅಂದರೆ ನಮ್ಮ ಸೈಡೆಲ್ಲ ಜಗಲಿ ಅಂತ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ರಂಗೋಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹಾಕ್ಕೊಂಡು ಒಂದು ಬುಟ್ಟಿ ಇಟ್ಕೊಂಡು, ಮೊನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈ ಥರ. ನಾನಿವಾಗ ಅದನ್ನೆಲ್ಲ ಪೂಜೆ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ಈ ಥರ ಅಕ್ಷತೆ ಕಾಳು ಹಾಕ್ಕೊಂಡು ಸ್ವಸ್ತಿಕ್ ಬರ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ಸ್ವಸ್ತಿಕ್ ಹಾಕ್ಕೊಂಡು ನೀವು ತಂದಿರ್ತೀರಲ್ಲ ಗಣೇಶ ವಿಗ್ರಹನ ಅದ್ರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ನೀವೇನು ಬೇಡ್ಕೊಂಡು ಆಚರಣೆ ಮಾಡ್ತಿರ್ತೀರಲ್ಲ, ಅಂದರೆ ಜಾಬ್ ಆಗಲಿ ಅಥವಾ ನಿಮಗೆ ಅದು ಮದುವೆ ಆಗಲಿ ಅಥವಾ ಮಕ್ಕಳಾಗಲಿ, ನೀವೇನು ಬೇಡ್ಕೊಂಡಿರ್ತೀರಲ್ಲ ಅದನ್ನು ಮನಸ್ಸೊಳಗೆ ಅಂದ್ಕೊಂಡು ಈ ಥರ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ 5 ಸಾರಿ ಕುಂಕುಮ, 5 ಸಾರಿ ಅರಿಶಿನ ಹಾಕಿ ಪೂಜೆ ಮಾಡ್ಕೋಬೇಕು. 5 ಸಾರಿ ಕುಂಕುಮ, 5 ಸಾರಿ ಅರಿಶಿನ ಹಚ್ಕೋಬೇಕು. ಅರಿಶಿನ ಹಚ್ಚಿದ ನಂತರ 21 ಸಾರಿ ಸುತ್ತಕೊಂಡಿರುವಂಥ ನೂಲೆಳೆ ದಾರನ ಹಾಕಬೇಕಲ್ಲಿ. ಹೌದಾ, ನಾನಿಲ್ಲಿ ಹಾಕಿದ್ದೀನಿ. 21 ಸಾರಿ ಸುತ್ತಕೊಂಡಿರೋ ನೂಲೆಳೆ ದಾರ ಹಾಕಿದ್ದೀನಿ. ಹಾಕಿದ ನಂತರ ಈ ಥರ 21 ಅಕ್ಷತೆ ಕಾಳು ಹಾಕ್ಕೊಳ್ಳಿ. ಅಂದರೆ ಈ ಥರ ಹೇಳುವಾಗ ನೀವು ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ ಅಂತ ಹೇಳಬೇಕು. 21 ಸಾರಿ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತಾ ಅದನ್ನೇ ಅಂದ್ಕೊಂತ ಹೇಳಬೇಕು. ಇಲ್ಲ ನಾನು ಅಕ್ಷತೆ ಕಾಳು ಹಾಕ್ಕೊಂಡು ಇಲ್ಲಿ ಹೂವು ಏರಿಸ್ತಾ ಇದ್ದೀನಿ. ಅಂದರೆ 21 ದಾಸವಾಳ ಹೂವಿದೆ. ಮೊನ್ನೆ ನಾನು ತೋರಿಸಿದಾಗ 5 ಅಷ್ಟೇ ತೋರಿಸಿದ್ದೆ ನಿಮಗೆ. ಸೊ ಇಲ್ಲೆಲ್ಲ 21 ಹೂವನ್ನು ನಾನಿಲ್ಲಿ ಏರಿಸ್ತಾ ಇದ್ದೀನಿ ಗಣೇಶನಿಗೆ. ಈ ಥರ ನೋಡಿರಿ, ಎಷ್ಟು ರೆಡ್ ಆಗಿದೆ, ಕೆಂಪು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದೆಲ್ಲ ನಮ್ಮ ಹಿತ್ತಲಲ್ಲೇ, ಅಂದರೆ ನಮ್ಮ ಅಂಗಳದಲ್ಲೇ ಬೆಳೆದಿರುವಂಥ ಹೂವಿದೆಲ್ಲ. ಸೊ ಈ ಥರ ನೀವು 21 ಹೂವನ್ನು ಗಣೇಶನಿಗೆ ಏರಿಸಬೇಕು. ಅಂದರೆ ಗಣೇಶ ಕಾಣಿಸೋದಿಲ್ಲ ನಿಮಗೆ. ಗಣೇಶ ಮೂರ್ತಿ ಇದ್ದರೆ ಎಲ್ಲ ಕಾಣಿಸುತ್ತೆ. ನಂದು ಅಡಿಕೆ ಬೆಟ್ಟ ಇರೋದರಿಂದ ಗಣೇಶನ ವಿಗ್ರಹ ಕಾಣಿಸ್ತಾ ಇಲ್ಲ. ಅದಾದ ನಂತರ 21 ಬಿಲ್ವಪತ್ರೆ, ಅಂದರೆ ಪತ್ರೆ ಇರುತ್ತಲ್ಲ, ಬಿಲ್ವಪತ್ರೆ ಏರಿಸಬೇಕು ಗಣೇಶನಿಗೆ. ನೀವು 21 ಸಾರಿ ಹೇಳುವಾಗೂ ಓಂ ಗಣೇಶಾಯ ನಮಃ ಅಂತ ನಿಮ್ಮ ಮನಸ್ಸೊಳಗನೆ ಹೇಳ್ತಾ 21 ಪತ್ರಿನ ಇಲ್ಲಿ ಏರಿಸಬೇಕು ಗಣೇಶನಿಗೆ. ಸೊ ನಾನು ಕಾಣಿಸ್ತಾ ಇದೆ ನಿಮಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಈ ಗಣೇಶವಿನ ಪೂಜೆ ಬಂದರೆ ನಂಗೊಂಥರ ಖುಷಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೈಟೆಲ್ಲ ಅಂತೀವಿ. ಈಗ ನಾನು 21 ಏನದ ಗರಿಕೆ ಹಾಕ್ತಾಯಿದ್ದೀನಿ, ಏರಿಸ್ತಾ ಇದ್ದೀನಿ ದೇವರಿಗೆ, ಗಣೇಶನಿಗೆ. ಅಂದರೆ 21 ಗರಿಕೆನ ಏರಿಸೋದು. ನೋಡಿ, 21 ಗರಿಕೆ ಏರಿಸಿದ್ದಾಯಿತು. ಏರಿಸಿದ ನಂತರ ನಾನಿಲ್ಲಿ
ಕಕ್ಕಾಬತ್ತಿ ತೊಗೊಂಡೆ, ಅಂದರೆ ಇದಕ್ಕೆ ಗೆಜ್ಜೆ ವಸ್ತ್ರ ಅಂತ ಕರಿತೀವಿ ನೀವು ಇದನ್ನು 21 ಮಣಿನ ಪೋಣಿಸ್ಕೊಂಡು, ಅಂದರೆ 21 ಮಣಿ ಆಗೋ ಥರ ಎಣಿಸ್ಕೊಂಡು ಅದನ್ನು ಗಣೇಶನಿಗೆ ಏರಿಸ್ಬೇಕು. ಹೌದಾ, ನೋಡಿ ನಾನಿಲ್ಲಿ ಏರಿಸಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಇಷ್ಟಕ್ಕೆ ಪೂರ್ತಿ ಆಯ್ತು. ಈಗ ಇದು ಪೂಜೆ. ಈಗ ನೆಕ್ಸ್ಟ್ ದೀಪ ಹಚ್ಕೊತಾ ಇದ್ದೀನಿ. ಅಂದರೆ ಅದು ಮುಂಚೆನೇ ದೀಪ ಎಲ್ಲ ಹಚ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ಸ್ವಲ್ಪ ದೇವ್ರಿಗೆ ಹೂವು ಏರಿಸುವಾಗಲಿ ಇದಾಗಲಿ ಸ್ವಲ್ಪ ಇದಾಗುತ್ತೆ ಅಂತ ನಾನು ಅದೆಲ್ಲ ಮುಗಿದ ನಂತರ ದೀಪ ಹಚ್ಕೊಂಡು ಈ ಊದಿನ ಕಡ್ಡಿ ಬೆಳಗ್ತಾ ಇದ್ದೀನಿ. ಊದುಬತ್ತಿ ಬೆಳಗಿ ಮನೆಯಲ್ಲೆಲ್ಲ ದೇವ್ರಿಗೆಲ್ಲ ಬೆಳಕೊಂಡಿದ್ದೀನಿ. ನೀವು ಈ ಥರ ಮಾಡೋದ್ರಿಂದ ನಿಮ್ದು ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ಯಾವುದೇ ರೀತಿ ನಿಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗ್ತೈತಿ. ಸೊ ನೀವು ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡ್ರೆ ಗಣೇಶ ಚತುರ್ಥಿ ಬಂದಾಗ ಇದನ್ನು ಆಚರಣೆ ಮಾಡಿ. ಇದರಿಂದ ತುಂಬಾ ಈ ವ್ರತ ಮಾಡೋದ್ರಿಂದ ಸಿದ್ಧಿವಿನಾಯಕ ಎಲ್ಲರಿಗೂ ಒಳ್ಳೇದು ಮಾಡ್ತಾನೋ. ನನಗಂತೂ ಈ ಪೂಜೆ ಮಾಡಿದಾಗಿಂದ ತುಂಬಾ ಒಳ್ಳೆಯದಾಗಿದೆ. ನಾನು ಏನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಜಾಸ್ತಿನೇ ಒಳ್ಳೆಯದಾಗಿದೆ ಅಂದ್ಕೋಬೇಕು. ಇಲ್ಲಿ ನಾನು ಕರ್ಪೂರ ಬೆಳಗ್ತಾ ಇದ್ದೀನಿ. ಇದ್ರ ಜೊತೆಗೆ ಪೂಜೆ ಮಾಡಿದ ನಂತರ ನಾನು ಸ್ಟಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆರತಿ ಬೆಳಗ್ತಾ ಇದ್ದೆ. ಅಂದರೆ 21 ದಿನಗಳ ಕಾಲ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಮನೇಲಿ ನೋಡಿರಿ, ನೀವು 1 ವರ್ಷ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಸೊ ಸಿದ್ಧಿವಿನಾಯಕ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ನಾನೀಗ ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು. ಆಲ್ಮೋಸ್ಟ್ ಪೂಜೆ ಮುಗಿದ ನಂತರ ಬುಕ್ಸ್ ಇರುತ್ತಲ್ಲ, ಬುಕ್ಸ್ ಓದ್ಕೊಂಡೆ. ಅಂದರೆ ಆ ಬುಕ್ಸ್ ಇರುತ್ತೆ, ಅದರೊಳಗೆ ಅಧ್ಯಾಯಗಳು ಇರ್ತಾವೆ, ಅವನ್ನೆಲ್ಲ ಓದಬೇಕು ಪ್ರತಿದಿನ 21 ದಿನ ಓದಬೇಕು. ಅದು ಓದಾದ ನಂತರ ನಾನು ಇಲ್ಲಿ ತುಪ್ಪದಿ ಆಮೇಲೆ 21 ಪ್ರದಕ್ಷಿಣೆ ಹಾಕೋಬೇಕು ನೀವಲ್ಲೇ. ಹೌದಾ, 21 ಸಾರಿ ನೀವು ಎಲ್ಲಿ ಪೂಜೆ ಮಾಡಿರ್ತೀರಲ್ಲ ಅಲ್ಲಿ ನಿಂತ್ಕೊಂಡು 21 ಸರ್ತಿ ನೀವು ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಳ್ಳಿ. ಹೌದಾ, ಇಷ್ಟು ಮಾಡಿದರೆ ಈ ವ್ರತ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ ನಾನು ಮನಸ್ಸೊಳಗೆ ಹಾಗೆ ನಮಸ್ಕಾರ ಮಾಡಿಕೊಂಡು ನಾನು ಏನೇ ಕೇಳ್ಕೊಂಡಿದ್ದೀನೋ ಅದನ್ನು ಸಿದ್ಧಿ ಮಿಷನ್ ಮುಂದೆ ಪ್ರಸ್ತಾಪಿಸಿ ನಮಸ್ಕಾರ ಮಾಡಿಕೊಂಡೆ. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ಅಲ್ಲಿ ನಾನು ನೈವೇದ್ಯಕ್ಕೆ ಸಕ್ಕರೆ ಇಟ್ಕೊಂಡಿದ್ದೀನಿ, ಬಾಳೆಹಣ್ಣು ಎತ್ಕೊಂಡಿದ್ದೀನಿ, ಅದ್ರ ಜೊತೆಗೆ ತಾಂಬೂಲನೂ ಇಟ್ಟಿದ್ದೀನಿ ಗಣೇಶನ ಪಕ್ಕ, ಅಡಿಕೆ ಮತ್ತು ಎಲೆನ ಇಟ್ಟಿದ್ದೀನಿ. ಸೊ ನೀವು ಈ ಥರ ಮಾಡಿಕೊಂಡ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಪೂಜೆ ಆದ ನಂತರ ನಾನು ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಇಲ್ಲಿ ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಟ್ಟಿದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ಪ್ರತಿದಿನ ಈ ಥರ ನೆನೆ ಇಟ್ಕೊಂಡು ತಿಂತಿರ್ತೀವಿ, ಅಂದರೆ ಆರೋಗ್ಯಕ್ಕೆ ಒಳ್ಳೇದಂತ. ಆಮೇಲೆ ಅದ್ರ ಜೊತೆಗೇನೋ ಟೀ ಮಾಡಿಕೊಂಡೆ. ಸೊ ನಾನು ಇಲ್ಲಿ ಬಂದು ಕುತ್ಕೊಳ್ಳೋ ಅಷ್ಟೊತ್ತಿಗೆ 5:30 ಆಗಿತ್ತು ಟೈಮಿಂಗು. ಅಂದರೆ 5:30 ಆಗಿತ್ತು. ನಾನು ಸ್ಟಡಿ ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ TET ಆಗಲಿ HSTR ಆಗಲಿ GPSTR ಆಗಲಿ ಆಗೋದಿದೆ. ನಂದು ಗೋಲ್ ಏನಂತಂದರೆ ನಾನು ಗೌರ್ಮೆಂಟ್ ಟೀಚರ್ ಆಗಿ ಸ್ಕೂಲಿಗೆ ಹೋಗ್ಬೇಕಂತ, ಅಪಾಯಿಂಟ್ ಆಗಬೇಕಂತ ಇದೆ. ಸೊ ಅದಕ್ಕೋಸ್ಕರ ಮೊನ್ನೆ ಹೋದ ಸಾರಿ ಜೂನಲ್ಲಿ TET ಎಕ್ಸಾಮ್ ಇತ್ತು. ನನಗೆ ಯಾಕೋ ಅದಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಅದಕ್ಕೋಸ್ಕರ ಈ ಸತಿ ಫುಲ್ ಸ್ಟಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಓದ್ಕೊಳ್ತಾ ಇದ್ದೀನಿ. ನಾನು ಹೋದ ಸಾರಿ TETಗೆ ಈ ಥರ ಎಲ್ಲ ಅಂದರೆ ಯಾವ್ಯಾವುದನ್ನು ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲ ಅನ್ನೋದನ್ನೆಲ್ಲ ಒಂದು ಸಡಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನಿಲ್ಲಿ. ಅಂದರೆ ವ್ಯವಹಾರ ಅಧ್ಯಯನ ಆಗಲಿ ಇದಾಗಲಿ ಅಂತ. ನಾವು ಯಾವುದನ್ನೇ ಮಾಡಬೇಕಾದ್ರೂ ಮೊದಲು ಒಂದು ಸಾರಿ ಪ್ರಿಪ್ರೇಷನ್ ಇರಬೇಕು, ಹೌದಲ್ವಾ? ಒಂದು ಮನೆ ಕಟ್ಟೋಕ್ಕಾಗಲಿ ಪ್ರಿಪ್ರೇಷನ್ ಬೇಕು. ಒಂದು ಏನೋ ಮಾಡ್ಕೊಂಡ್ರು ಮೊದಲೇ ಸಿದ್ಧತೆ ಅಂತ ಬೇಕಲ್ಲ. ಸಿದ್ಧತೆ ಮಾಡ್ಕೊಂಡು ನಂತರನೇ ನಾವು ಏನೋ ಮಾಡ್ಕೊಂಡ್ರು ಅದು ಸಕ್ಸಸ್ ಆಗೋದು ಗ್ಯಾರಂಟಿ. ಸೊ ನಾನಿಲ್ಲಿ ಹೋದ ವರ್ಷ ಇದೇ ಜೂನ್ 30ಕ್ಕೆ TET ಇತ್ತಲ್ಲ, ಅದನ್ನು ಕ್ಲಿಯರ್ ಮಾಡೋಕ್ಕಂತ ನಾನು ಈ ಥರ ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ನಾನೆಲ್ಲ ಓದ್ಕೊಂಡಿದ್ದೆ, ರಿವಿಸನ್ನು ಮಾಡ್ಕೊಂಡಿದ್ದೆ. ಬಟ್ ಈ ಥರ TET ತುಂಬಾ ಅಂದರೆ ತುಂಬಾ ಟಫ್ ಇತ್ತು. SS ಎಲ್ಲ ಹೇಳಿಕೆ ಕೊಟ್ಬಿಟ್ಟಿದ್ರು. TET ಯಾರು ಓದ್ತಿದ್ದೀರಲ್ಲ ಅವ್ರಿಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಇತ್ತು ಕ್ವಶನ್ ಪೇಪರ್ ಅಂತ. ಸೊ ನಾವು ಮನೆ ಕೆಲಸದ ಜೊತೆಗೇನು ಏನದು ನಮ್ಮ ಸ್ಟಡಿನ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ವೇಸ್ಟ್ ಪೇಪರ್ಸು. ನನ್ನ ಮಕ್ಕಳು ಸ್ಕೂಲಿಗೆ ಹೋದಾಗ ಹೋದಾಗ ಒಂದು ಸ್ವಲ್ಪ ಎಲ್ಲ ವೇಸ್ಟ್ ಮಾಡಿರ್ತಾರೆ. ಆ ವೇಸ್ಟ್ ಪೇಪರ್ನ ನಾನು ಈ ಥರ ಕಟ್ ಮಾಡಿಕೊಂಡು ಅದರೊಳಗೇ ನೋಟ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ನಾನು ಅವಾಗೆಲ್ಲ ಓದ್ತಾ ಇದ್ದೆ, ಅಂದರೆ ಜೂನ್ ಎಕ್ಸಾಮ್ ಮುಗೀತು. ಸೊ ಓದಬೇಕಂತ 14/7/2024 ಬರೆದಿದ್ದೀನಿ. ಇದನ್ನು ವಾಪಸ್ ಅದನ್ನು ನೋಡೇ ಇಲ್ಲ ನಾನು, 2 ಮಂತ್ಸ್ ಆಯಿತು. ಅದಕ್ಕೆ ಇವಾಗ ಗಣೇಶ ಸಿದ್ಧಿವಿನಾಯಕನ ಜೊತೆಗೂ ನನ್ನ ಸ್ಟಡಿನೂ ಸ್ಟಾರ್ಟ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತಿಂದ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೋಗಿ ನಾನಿಲ್ಲಿ ಮೊದಲು ಏನೇನು ಓದಬೇಕು, ಯಾವ ಟೈಮಿಗೆ ಯಾವುದು ಓದಬೇಕು ಅಂತ ನಾನಿಲ್ಲಿ ಟೈಮ್ ಟೇಬಲ್ ಹಾಕ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ಗೃಹಿಣಿಯರಿಗೆ, ಅಂದರೆ ಮನೆಯಲ್ಲಿ ಮಕ್ಕಳು
ಏನಪ್ಪ ಮನೆಯೆಲ್ಲ ನಿಭಾಯಿಸ್ಕೊಂಡು ಯಾವ ಥರ ಓದಬೇಕಪ್ಪ ಅಂತಿರ್ತಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಗೊತ್ತಿರೋರು ಯಾರು ಹಾಗಿದ್ದರೆ ಅವ್ರಿಗೆ ಶೇರ್ ಮಾಡಿರಿ ಈ ವಿಡಿಯೋನ. ಸೊ ಅವ್ರಿಗೆ ಒಂಥರ ನಾವು ಓದಬೇಕನ್ನೋ ಮನಸ್ಸಾದರೂ ಬರುತ್ತೇನೋ ಅಂತ. ಸೊ ನನ್ನ ಆಸೆ ಇಷ್ಟೇ, ಎಲ್ಲರೂ ಓದಬೇಕು. ಅಂದರೆ ನಾವು ಓದಿದ್ದೀವಿ, ಒಂದು ಯಾವುದೋ ಕೆಲಸದಲ್ಲಿಲ್ಲ ಅಂತಂದರೆ ಒಂಥರ ಬೇಜಾರು ಅನಿಸುತ್ತೆ. ನಮ್ಮ ಓದಿಗೆ ನಮಗೆ ಅವಮಾನ ಆಗಿಬಿಡುತ್ತೆ, ನಾವು ಏನು ಕಲಿತ್ರೂ ಉಪಯೋಗ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನನ್ನೊಂದು ಏಮ್ ಇದೆ, ಅಂದರೆ ಗೌರ್ಮೆಂಟ್ ಟೀಚರ್ ಆಗಬೇಕು ಅನ್ನೋದು. ಅದಕ್ಕೋಸ್ಕರ ಸ್ಟಡಿ ಮಾಡೋಕ್ಕೆ ಇವತ್ತಿಂದ, ಅಂದರೆ ಸಿದ್ಧಿವಿನಾಯಕನ ಏನದು ಆಶೀರ್ವಾದ ತೊಗೊಂಡು ಸ್ಟಡಿನ ಸ್ಟಾರ್ಟ್ ಮಾಡಬೇಕಂತ ಇವತ್ತಿಂದ ನಾನು ಟೈಮ್ ಟೇಬಲ್ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿರಿ, ಬೆಳಗ್ಗೆ 5 ಗಂಟೆಗೆ, ಅಂದರೆ ನೀವು ಪೂಜೆ ಇಲ್ಲ, ನಾವು ಹಾಗೆ ಈ ಪೂಜೆ ಮಾಡೋದಿಲ್ಲ ಅನ್ನೋರು 5 ಗಂಟೆಗೆ ಎದ್ದು 5ರಿಂದ 6 ಗಂಟೆವರೆಗೆ ಒಂದು ಸಬ್ಜೆಕ್ಟ್ ಓದ್ಕೊಳ್ಳಿ. ಆಮೇಲೆ 6ರಿಂದ 7 ಗಂಟೆ ಮಿನಿಮಮ್. ಮೇಲೇನಾದ್ರು ನೀವು 5 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ನಿಮ್ಮ ಕೆಲಸ ಎಲ್ಲ ಮುಗಿಸಿದ್ರು ನಿಮಗೆ 8 ತಾಸು ಓದೋಕ್ಕೆ ಟೈಮ್ ಸಿಗುತ್ತೆ. ಸೊ ನಾನು ಆ ಪ್ರಕಾರ ಹಾಕ್ಕೊಂಡಿದ್ದೀನಿ. ನನ್ನ ಪ್ರಕಾರ ನೀವು ಫಾಲೋ ಮಾಡಿಕೊಂಡ್ರೆ 8 ಅವರ್, ಅದು 8 ತಾಸು, ನೀವು ಮಿನಿಮಮ್ 8 ತಾಸು ಓದ್ಬೋದು. ಮಿನಿಮಮ್ 8 ತಾಸು ಓದೋಕ್ಕಾಗಲ್ಲಪ್ಪ ನನಗೇನಾದ್ರು 6 ಅವರ್ಸ್, ಅದು 6 ತಾಸಾದರೂ ನೀವು ಓದ್ಕೋಬೋದು. ಇಲ್ಲಿ ನಾನು ಟೈಮ್ ಟೇಬಲ್ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಕಾಣಿಸ್ತಾ ಇದೆ. ಅಕ್ಷರ ಅಷ್ಟೊಂದು ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ನೀಟಾಗಿಲ್ಲ, ಸೊ ಬೇಜಾರು ಮಾಡ್ಕೊಳ್ಳಿ. ಅಂದರೆ ನಾನು ಇವತ್ತೇ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ತುಂಬ ದಿನ ಆದಮೇಲೆ ರೈಟಿಂಗ್ ಮಾಡ್ತಾಯಿದ್ದೀನಿ. ಅಲ್ಲಿ ನಾನು 5ರಿಂದ 6 ಗಂಟೆ 1 ತಾಸು ಅಲ್ಲಿ ಜಿಯೋಗ್ರಫಿ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನು ನೀವು ಹಾಕ್ಕೊಳ್ಳಿ. 6ರಿಂದ 7 2 ತಾಸಾಯಿತು. ಆಮೇಲೆ 7ರಿಂದ 10ರವರೆಗೂ ನೀವು ಕೆಲಸ ಮಾಡ್ಕೊಳ್ಳಿ. ಹೌದಾ, 7ರಿಂದ 10 ಗಂಟೆವರೆಗೂ ನಿಮ್ಮ ಮಕ್ಕಳು ಸ್ಕೂಲೆಲ್ಲ ಹೋಗೋದು, ಅದು 10 ಗಂಟೆವರೆಗೂ ಕೆಲಸ ಮಾಡ್ಕೊಳ್ಳಿ. 10ರಿಂದ 11ರವರೆಗೆ 1 ತಾಸು, 11ರಿಂದ 12 ಗಂಟೆವರೆಗೂ. ಹೌದಾ, 12ರಿಂದ ಆಮೇಲೆ 1 ಗಂಟೆ, 1 ಗಂಟೆ, ಆಮೇಲೆ 1 ಗಂಟೆಯಿಂದ ನೀವು ಹೊತ್ತಾಗಿ 4 ಗಂಟೆವರೆಗೂ ನಿಮ್ಗೆ ರೆಸ್ಟ್ ಮಾಡ್ಕೊಳ್ಳಿ. ಊಟ, ನಿದ್ದೆ, ಬೆಳಗ್ಗೆ ಜಲ್ದಿ ಇದಿರ್ತಲ್ಲ ಆ ಥರ ಎಲ್ಲ ರೆಸ್ಟ್ ಮಾಡ್ಕೊಳ್ಳಿ. ಸಂಜೆ 4:15ರಿಂದ ಹಾಕಿದ್ದೀನಿ ನಾನು ಟೈಮ್ ಟೇಬಲು. 4:15ರಿಂದ 5:00ವರೆಗೆ ಮತ್ತೊಂದು ತಾಸು ಓದ್ಕೊಳ್ಳಿ. 5:30ರಿಂದ ಮತ್ತು ಈವ್ನಿಂಗ್ 7 ಗಂಟೆವರೆಗೂ ನೀವು ಕೆಲಸ ಮಾಡ್ಕೊಂಡು 7 ಗಂಟೆಯಿಂದ 8 ಗಂಟೆ, 8 ಗಂಟೆಯಿಂದ 9 ಗಂಟೆವರೆಗೂ ಈ ಥರ ನೀವು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ಪ್ರಯತ್ನ ಮಾಡಬೇಕಾದ್ರೂ ಅದರ ಹಿಂದೆ ಪ್ರಿಪ್ರೇಷನ್ ಇರಬೇಕು. ಯಾವುದೇ ಆದರೆ ಸಿದ್ಧತೆ ಇರಬೇಕು. ಮೊದಲು ಸಿದ್ಧತೆ ಮಾಡಿಕೊಂಡ್ರೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಸುಮ್ಮನೆ ಸಿದ್ಧತೆ ಇಲ್ಲದೇ ನಾವು ಓದ್ತೀವಿ ಅಂತಂದರೆ ಯಾವುದೂ ಆಗೋಲ್ಲ. ಸೊ ನಾನು ಇವತ್ತು ಓದೋಕ್ಕೆ ಕುಂತ್ಕೊಂಡೆ, ಜಿಯೋಗ್ರಫಿ ಓದಬೇಕಂತ ಸ್ಟಾರ್ಟ್ ಮಾಡಿದ್ದೆ. ಇದನ್ನು ಯಾವ ಥರ ಓದ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದೊಳಗೆ ನಾನು ನಿಮಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಇಷ್ಟೊತ್ತಿಗೂ 7 ಗಂಟೆ ಆಗಿತ್ತು, 7 o'clock ಆಗಿತ್ತು. 7 o'clock ಆದಾಗ ನನ್ನ ಮಕ್ಕಳೆಲ್ಲ ಎದ್ಬಿಟ್ರು. ಸೊ ನನಗೆ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರಿನ್ನ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಾನು ಈ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಸೊ ನಾನು ಮುಂದಿನ ವಿಡಿಯೋದಾಗ ಮತ್ತೆ ನಿಮಗೆ ಯಾವ ಥರ ಸ್ಟಡಿ ಮಾಡಬೇಕು, ನಾನು ಯಾವ ಥರ ಸ್ಟಡಿ ಮಾಡ್ತೀನಿ, ಯಾವ ಟಾಪಿಕ್ ಯಾವ ಥರ ಓದ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.